ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ದೇವಿ ನಾರಾಯಣೀಯಂ ತೃತೀಯ ದಶಕಂ ಮಹಾಕಾಳ್ಯಾವತಾರಂ. ಜಗತ್ಸು ಸರ್ವೇಷು ಪುರಾ ವಿಲೀನೇಶ್ವಕಾರ್ಣವೇ ಶೇಷತನೌ ಪ್ರಸುಪ್ತೆ ಹರೌ ಮುರಾರೆ ಮಧುಕೈಟಭಾಕ್ಯ ಮಹಾಬಲವಾಪ್ಸು ವಿಜಯ ಕ್ರತುರ್ಧೌ. ಸರಳ ಅರ್ಥ: ಪ್ರಳಯ ಕಾಲದಲ್ಲಿ ಎಲ್ಲ ಲೋಕಗಳು ಒಂದೇ ಸಮುದ್ರದಲ್ಲಿ ಲೀನವಾಗಿತ್ತು. ಆ ಮಹಾಸಮುದ್ರದಲ್ಲಿ ಆದಿಶೇಷನ ಮೇಲೆ ಶ್ರೀಮನ್ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು. ಆ ಸಮಯದಲ್ಲಿ ದೇವತೆಗಳ ಶತ್ರುಗಳಾದ ಮಹಾಬಲಶಾಲಿಗಳಾದ ರಾಕ್ಷಸರಾದ ಮಧು ಮತ್ತು ಕೈಟಭ ಎಂಬುವರು ಆ ಪ್ರಳಯ ಜಲದಲ್ಲಿ ಆಟವಾಡುತ್ತಾ ಸಂಚರಿಸುತ್ತಿದ್ದರು. ಸಮಾಸಹಸ್ರಂ ಯತಚಿತ್ತವೃತ್ತಿ ವಾಗ್ಬೀಜ ಮಂತ್ರಂ ವರದೆ ಜಪಂ ತೌ ಪ್ರಸಾದಿತಾಯ ಅಸುರೌ ಭವತ್ಯಾಹ. ಮಧು ಮತ್ತು ಕೈಟಂಬ ಎಂಬ ಅಸುರರು ಸಾವಿರಾರು ವರ್ಷಗಳ ಕಾಲ ಮನಸ್ಸನ್ನು ಏಕಾಗ್ರಗೊಳಿಸಿ ದೇವಿಯ ವಾಗ್ಬೀಜ ಮಂತ್ರವನ್ನು ಜಪಿಸಿದರು. ಆ ಜಪ ಮಾಡಿದ ಕಾರಣವಾಗಿ ದೇವಿ ಅವರಿಗೆ ಪ್ರಸನ್ನಳಾಗಿ ತಮಗೆ ಇಷ್ಟವಾದಾಗ ಮಾತ್ರ ಮರಣ ಬರಲಿ ಎಂದು ಮಹಾವರವನ್ನು ಅವರಿಗೆ ಅನುಗ್ರಹಿಸಿದಳು. ಏಕಾಂಬುದೌ ತೌ ತರಳೋರ್ಮಿಮಾಲೆ ನಿಮಜ್ಜನೋನ್ಮಜ್ಜನ ಕೇಳಿಲೋಲೌ ಯಾದೃಚ್ಛಯ ವೀಕ್ಷಿತಮಬ್ಜಯೋನಿಂ ರಣೋತ್ಸಕಾವೋ ಚತುರ್ಯುದ್ಧಗರ್ವೌ. ಅಂತ್ಯವಿಲ್ಲದ ಸಮುದ್ರದಲ್ಲಿ ಅಲೆಗಳ ನಡುವೆ ಆಟವಾಡುತ್ತಾ ಮುಳುಗಿ ಮೇಲೇಳುತ್ತಾ ಇದ್ದ ಮಧು ಮತ್ತು ಕೈಟಭ ಎಂಬ ಅಸುರರು ಯಾದೃಚ್ಛಿಕವಾಗಿ ಕಮಲದಲ್ಲಿ ಜನಿಸಿದ ಬ್ರಹ್ಮನನ್ನು ಕಂಡರು. ಯುದ್ಧಕ್ಕೆ ಉತ್ಸುಕರಾಗಿ ಅವರು ಗರ್ವದಿಂದ ಬ್ರಹ್ಮನಿಗೆ ಯುದ್ಧ ಮಾಡುವಂತೆ ಸವಾಲು ಹಾಕಿದರು. ಪದ್ಮಾಸನಂ ವೀರವರೋಪಭೋಗ್ಯಂ ನ ಭೀರುಭೋಗ್ಯಂ ನವರಾಕಭೋಗ್ಯಂ ಮುಂಚೇದ ಮಧ್ಯೈವ ನಯಾಸಿ ಚೇತ್ವಂ ಪ್ರದರ್ಶಯ ಸ್ವಂ ಯುಧಿ ಶೌರ್ಯವತ್ವಂ. ಈ ಪದ್ಮಾಸನ ಶೂರರು ಮತ್ತು ವೀರರು ಕುಳಿತುಕೊಳ್ಳುವಂತಹ ಸ್ಥಾನ. ಇದು ಭಯಪಡುವವರಿಗಾಗಲಿ ದುರ್ಬಲರಿಗಾಗಲಿ ಯೋಗ್ಯವಾದುದು ಅಲ್ಲ. ಆದ್ದರಿಂದ ಇದನ್ನು ತಕ್ಷಣ ಬಿಡು, ಇಲ್ಲದಿದ್ದರೆ ಯುದ್ಧದಲ್ಲಿ ನಿನ್ನ ಶೌರ್ಯವನ್ನು ತೋರಿಸು ಎಂದು ಹೇಳಿದರು. ಇದಂ ಸಮಾಕರ್ಣ್ಯ ಭಯದ್ವಿರಿಂಚಃ ಸ್ಪುಷ್ಪಂದಿ ನಿಷ್ಪಂದಮಮೋಘ ಶಕ್ತಿಂ ಪ್ರಬೋಧನಾರ್ಥಂ ಹರಿಮಿದ್ದ ಭಕ್ತ್ಯಾ ತುಷ್ಟಾವನೈವ ಚಲದಂಬುಜಾಕ್ಷಃ. ಮಧುಕೈಟಭರ ಈ ರೀತಿಯ ವರ್ತನೆಯಿಂದ ಬ್ರಹ್ಮನು ಭಯಗೊಂಡು ಯೋಗ ನಿದ್ರೆಯಲ್ಲಿ ಮಲಗಿದ್ದ ವಿಷ್ಣುವನ್ನು ಎಬ್ಬಿಸಲು ಭಕ್ತಿಯಿಂದ ಸ್ತುತಿಸಲು ಆರಂಭಿಸಿದನು. ಆದರೆ ಯಾವುದೋ ದಿವ್ಯಶಕ್ತಿಯ ಸೆಳೆತಕ್ಕೆ ಸಿಕ್ಕವನಂತೆ ವಿಷ್ಣು ಎಚ್ಚರಗೊಳ್ಳಲೇ ಇಲ್ಲ. ಸ್ಪಂದತಾ ತ್ವಸ್ಯ ಕಯಾಪಿ ಶಕ್ತ್ಯ ಕೃತೇತಿ ಮತ್ವಾ ಮತಿಮಾನ್ ವಿರಿಂಚಃ ಪ್ರಬೋದಯೇನಂ ಹರಿಮುಕ್ತಂ ಹರಿಮೇವ ಮುಕ್ತ್ಯಾ ಸ್ತೋತ್ರೈರ್ವಿಚಿತ್ರೈರ್ ಭವತಿ ಮನೌಷಿತ್. ಬ್ರಹ್ಮನ ಪ್ರಾರ್ಥನೆಗೆ ಸ್ಪಂದನೆ ಸಿಕ್ಕದೇ ಇದ್ದಾಗ ಬ್ರಹ್ಮನಿಗೆ ಅರ್ಥವಾಯಿತು, ಈ ವಿಷ್ಣುವನ್ನು ಯಾವುದೋ ಶಕ್ತಿ ನಿದ್ರೆಯಿಂದ ಕಟ್ಟಿಹಾಕಿದೆ ಎಂದು. ಆಗ ಬ್ರಹ್ಮನು ದೇವಿಯನ್ನ ಅದ್ಭುತವಾದ ಸ್ತೋತ್ರಗಳಿಂದ ಸ್ತುತಿಸಲು ಆರಂಭಿಸಿದನು. ನುತಿ ಪ್ರಸನ್ನಾಬ್ಜವರಸ್ಯ ತೂರ್ಣಂ ನಿಸ್ಸೃತ್ಯ ವಿಷ್ಣು ಸಕಲಾಂಗತಸ್ತ್ವಂ ದಿವಿ ಸ್ಥಿತ ತಕ್ಷಣಮೇವ ದೇವೋ ನಿದ್ರಾ ವಿಮುಕ್ತ ಹರಿರುತ್ತಯೇ ಭೂತ್. ಬ್ರಹ್ಮನ ಸ್ತುತಿಯಿಂದ ಸಂತುಷ್ಟಳಾದ ದೇವಿಯು ತಕ್ಷಣ ವಿಷ್ಣುವಿನ ದೇಹದಿಂದ ಹೊರಬಂದಳು. ಆ ನಂತರ ವಿಷ್ಣುವಿನ ಯೋಗ ನಿದ್ರೆಯಿಂದ ಎಚ್ಚರಗೊಂಡು ಎದ್ದನು. ಅತೈಷ ಭೀತಂ ಮಧುಕೈಟಭಾಪ್ಯಾಂ ವಿರಿಂಚಿಮಾಲೋಕ್ಯ ಹರಿರ್ಜಗಾದ ಅಲಂಬಯಾನೇಹಮಿಹೌ ಸುರಾರಿ ಹಂತಾಸ್ಮಿ ಶೀಘ್ರಂ ಸಮರೇತ್ರ ಪಶ್ಯ. ಯೋಗ ನಿದ್ರೆಯಿಂದ ಎಚ್ಚಿತ್ತ ಮಹಾವಿಷ್ಣುವು ಮಧುಕೈಟಭರಿಂದ ಹೆದರಿದ್ದ ಬ್ರಹ್ಮನನ್ನು ನೋಡಿ ಹೀಗೆ ಹೇಳಿದನು: ಭಯಪಡಬೇಡ, ಈ ದೇವತೆಗಳ ಶತ್ರುಗಳಾದ ಇಬ್ಬರು ಅಸುರರನ್ನು ನಾನು ಯುದ್ಧದಲ್ಲಿ ಬೇಗನೆ ಸಂಹರಿಸುತ್ತೇನೆ, ನೀನು ನೋಡುತ್ತಿರು. ಏವಂ ಹರೌ ವಕ್ತರಿ ತತ್ರ ದೈತ್ಯೌ ರಣೋತ್ಸುಕೈ ಪ್ರಾಪರುತ್ತರಿದ್ದ ಗರ್ವೌ ತಯೋರವಿಘ್ನಾಯ ಬಲಂ ಮುರಾರಿ ಯುದ್ಧೋದ್ಯತೋ ಭೂಧಜ ರಕ್ಷಣಾರ್ಥಂ. ವಿಷ್ಣು ಹೀಗೆ ಹೇಳುತ್ತಿದ್ದಂತೆ ಮೊದಲೇ ಗರ್ವದಿಂದ
ಉತ್ಸುಕರಾಗಿದ್ದ ಗರ್ವಭರಿತ ಮಧು ಕೈಟಭರು ಅವರ ಕಡೆಗೆ ಧಾವಿಸಿದರು. ಆದರೆ ಅವರ ನಿಜವಾದ ಬಲವನ್ನು ಅರಿಯದೆ ಬ್ರಹ್ಮನನ್ನು ರಕ್ಷಿಸಲು ವಿಷ್ಣುವು ಯುದ್ಧಕ್ಕೆ ಸಿದ್ಧನಾದನು. ದುರ್ಗಾದೇವಿಯನ್ನು ಈ ರೀತಿ ಪ್ರಾರ್ಥಿಸಿದನು. ಬಿಭೇಮಿರಾಗಾದಿ ಮಹಾರಿಪುಭ್ಯೋ ಜೇತುಂ ಯತಿಷ್ಯೇಹಮಿಮಾನುಷು ಶಕ್ತಾನ್ ತದರ್ಥ ಶಕ್ತಿ ಮಮ ದೇಹಿ ನಿತ್ಯಂ ನಿದ್ರಾಲಸೋ ಮಾ ಚ ಭವಾನಿ ಮಾತಾ. ಓ ಭವಾನಿ ಮಾತೆಯೇ, ರಾಗಾದಿ ಮಹಾಶತ್ರುಗಳನ್ನು ಗೆದ್ದು ಆನಂತರ ಈ ಬಲಿಷ್ಠ ಅಸುರರನ್ನು ಜಯಿಸಲು ನಾನು ಪ್ರಯತ್ನಿಸುತ್ತೇನೆ. ಆದ್ದರಿಂದ ಅವರನ್ನು ಸಂಹರಿಸಲು ಬೇಕಾದ ಶಕ್ತಿಯನ್ನು ನನಗೆ ಕರುಣಿಸಿ ನನ್ನನ್ನು ಕಾಪಾಡು ಎಂದು ವಿಷ್ಣುವು ಪ್ರಾರ್ಥಿಸುತ್ತಾನೆ. ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣಿ ನಮೋಸ್ತುತೆ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಮೊದಲೆರಡು ದಶಕಗಳ ಪ್ರೋತ್ಸಾಹದ ರೀತಿಯ ಈ ದಶಕಕ್ಕೂ ಸಹ ಪ್ರೋತ್ಸಾಹ ಸಿಕ್ಕುತ್ತೆ ಅಂತ ನಂಬಿದ್ದೀನಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ